विज्ञानरोचित्परिपूरितान्तर्भाष्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानतमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದಲ್ಲಿ ಮೂರನೇ ಅಧ್ಯಾಯ ಮೈತ್ರೇಯ ಉವಾಚ ಸದಾ ವಿದ್ವಿಷತೋರೇವಂ ಕಾಲೋ ವಿವದಮಾನಯೋಃ ಜಾಮಾತುಶ್ವಶುರಸ್ಯಾಪಿ ಸುಮಹಾನತಿ ಚಕ್ರಮೇ. ದಕ್ಷ ಪ್ರಜಾಪತಿಗೂ ಅಳೆಯನಾದಂತಹ ರುದ್ರದೇವರಿಗೂ ದ್ವೇಷ ಅಂತನ್ನೋದು ಹೀಗೆ ಮುಂದುವರಿತಾ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಮೈತ್ರೇಯರು ವಿದುರನನ್ನ ಕುರಿತು ಈ ವಿಷಯವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಅಧ್ಯಾಯದಲ್ಲೂ ಕೂಡ ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದಂತೆ ಆ ಒಂದು ಸತ್ರದಲ್ಲಿ ನಡೆದ ಘಟನೆ, ಇದರಿಂದ ಅಳಿಯ ಮತ್ತು ಮಾವಂದಿರು ಇಬ್ರು ಕೂಡ ವೈಮನಸ್ಯವನ್ನ ಪಡೆದುಕೊಂಡ್ರು. ಈ ವೈಮನಸ್ಯ ಅಂತನ್ನೋದು ಬಹಳ ಕಾಲ ಪರ್ಯಂತ ಬೆಳಿತಾನೇ ಹೋಯ್ತು. ಸದಾ ವಿವಾದವನ್ನ ಮಾಡ್ತಾ, ಆ ದ್ವೇಷ ಮಾಡ್ತಾ ಅನೇಕ ಕಾಲ ಕಳೆದು ಹೋಯ್ತು ಅಂತಾರೆ. ಸದಾ ವಿದ್ವಿಷತೋರೇವಂ ಕಾಲೋ ವಿವದಮಾನಯೋಃ ಜಾಮಾತುಶ್ವಶುರಸ್ಯಾಪಿ ಸುಮಹಾನತಿ ಚಕ್ರಮೇ. ಯದಾಭಿಷಿಕ್ತೋ ದಕ್ಷಸ್ತು ಬ್ರಹ್ಮಣಾ ಪರಮೇಷ್ಠಿನಾ ಪ್ರಜಾಪತೀನಾಂ ಸರ್ವೇಷಾಂ ಆಧಿಪತ್ಯೇ ಸ್ಮಯೋ ಭವತಿ.
ಈ ರೀತಿ ಅವರಿಬ್ಬರ ಒಂದು ವಿವಾದ, ಅವರಿಬ್ಬರ ದ್ವೇಷ ದೀರ್ಘಕಾಲದವರೆಗೆ ಹೋಯಿತು. ಮುಂದೆ ಚತುರ್ಮುಖ ಬ್ರಹ್ಮದೇವರು ದಕ್ಷ ಪ್ರಜಾಪತಿಯನ್ನ ಎಲ್ಲ ಪ್ರಜಾಪತಿಗಳಿಗೆ ಅಧಿಪತಿಯನ್ನಾಗಿ ಪಟ್ಟಾಭಿಷೇಕ ಮಾಡಿದ ಅಂತ ಒಂದು ಸಂದರ್ಭ ಬಂತು. ಪ್ರಜಾಪತಿಗಳಿಗೆನೆ ಅನೇಕ ಜನ ಪ್ರಜಾಪತಿಗಳಲ್ಲಿ ಒಡೆಯನನ್ನಾಗಿ ದಕ್ಷನನ್ನೇ ಮಾಡಿದ. ಪ್ರಜಾಪತಿಗಳಿಗೆ ಒಡೆಯನಾದ, ಪಟ್ಟಾಭಿಷಿಕ್ತನಾದ. ಆವಾಗ ಇನ್ನೂ ಅವನಿಗೆ ಅಹಂಕಾರ ಜಾಸ್ತಿ ಆಯ್ತು. ಮೊದಲೇ ರುದ್ರದೇವರ ಮೇಲೆ ಕೋಪ ಇತ್ತು, ಅಹಂಕಾರ ಇತ್ತು, ತಾನು ಹಿರಿಯ ಅನ್ನೋ ಅಹಂಕಾರ. ಈಗ ಪ್ರಜಾಪತಿಗಳಿಗೆ ಅಧಿಪತಿಯನ್ನಾಗಿ ಪಟ್ಟಾಭಿಷೇಕ ಮಾಡಿದ ಮೇಲಂತೂ ಮತ್ತೂ ಅಹಂಕಾರ ಜಾಸ್ತಿ ಆಯ್ತು. ಅಹಂಕಾರ ಬರ್ಲಿಕ್ಕೆ 4 ಕಾರಣಗಳನ್ನ ಶಾಸ್ತ್ರ ಹೇಳ್ತದೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಅಂತ. ಅದರಲ್ಲಿ ಇವನಿಗೆ ಪ್ರಭುತ್ವ ಸಿಕ್ಕಿಬಿಟ್ಟಿದೆ. ಇವಾಗ ಧನ ಸಂಪತ್ತಿ ಮೊದಲೇ ಇತ್ತು, ಪ್ರಭುತ್ವ ಬಂದು ಬಿಡ್ತಿವಾಗ. ಪಟ್ಟಾಭಿಷೇಕ ಮಾಡಿದಾನೆ ಬ್ರಹ್ಮ, ಪ್ರಜಾಪತಿಗಳಿಗೆ ಒಡೆಯ ಅಂತ. ಆದ್ರಿಂದ ಇನ್ನೂ ಕೂಡ ಅಹಂಕಾರ ಜಾಸ್ತಿ ಆಯ್ತು ದಕ್ಷ ಪ್ರಜಾಪತಿಗೆ. ಯದಾಭಿಷಿಕ್ತೋ ದಕ್ಷಸ್ತು ಬ್ರಹ್ಮಣ ಪರಮೇಷ್ಠಿನ ಪ್ರಜಾಪತೀನಾಂ ಸರ್ವೇಷಾಂ ಆಧಿಪತ್ಯೇ ಸ್ಮಯೋಭವತ್. ಸ್ಮಯ ಅಂದ್ರೆ ಗರ್ವ, ಅಹಂಕಾರ. ಅದು ಇನ್ನು ಜಾಸ್ತಿ ಆಯ್ತು ಅಂತ ಅರ್ಥ. ಇಷ್ಟ್ವಾಸ ವಾಜಪೇಯೇನ ಬ್ರಹ್ಮಿಷ್ಠೋ ಭೂಯ ಏವ ಚ ಬೃಹಸ್ಪತಿ ಸವಂ ನಾಮ ಸಮಾರೇಭೆ ಕ್ರತೋತ್ತಮಂ. ದಕ್ಷ ಪ್ರಜಾಪತಿ ಅಹಂಕಾರದಿಂದಲೇ ಮೆರಿತಾ ಇದ್ದ. ಒಂದು ಬಾರಿ ಒಂದು ದೊಡ್ಡ ಯಾಗವನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾನೆ. ಬೃಹಸ್ಪತಿ ಸವ ಅಂತ ಅದಕ್ಕೆ ಹೆಸರು. ವೇದ ಭಾಗ, ಕರ್ಮಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂತಹ ವೇದ ಭಾಗಗಳಲ್ಲಿ ಹೆಚ್ಚು ಅವನಿಗೆ ಆಸಕ್ತಿ ಇತ್ತು. ಆದ್ರಿಂದ ಅವನು ಯಜ್ಞ ಯಾಗಗಳನ್ನ ಮಾಡೋದ್ರಲ್ಲಿ ತುಂಬಾ ಆಸಕ್ತನಾಗಿದ್ದ. ವಾಜಪೇಯವನ್ನ ಮಾಡಿ ಮುಗಿಸಿದ. ಆಮೇಲೆ ಬೃಹಸ್ಪತಿ ಸವ ಅಂತ ಒಂದು ದೊಡ್ಡ ಯಾಗವನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾನೆ. ವಾಜಪೇಯ ಅನ್ನೋದು ಅದು ಒಂದು ದೊಡ್ಡ ಯಾಗ. ವಾಜಪೇಯೇನ ಇಷ್ಟ್ವ ಬೃಹಸ್ಪತಿ ಸವೇನ ಯಜೇತ ಅಂತ ವಾಕ್ಯ ಹೇಳುತ್ತದೆ. ವಾಜಪೇಯ ಯಾಗ ಮಾಡಿದ ನಂತರದಲ್ಲಿ ಬೃಹಸ್ಪತಿ ಸವವನ್ನು ಕೂಡ ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡ್ತದೆ. ಹಾಗಾಗಿ ಈ ದಕ್ಷ ಪ್ರಜಾಪತಿ ಆ ಕರ್ಮವನ್ನ ಹೇಳುವ ವೇದ ಭಾಗಗಳಲ್ಲೇ ಹೆಚ್ಚು ಆಸಕ್ತಿ ಉಳ್ಳವನಾಗಿದ್ದರಿಂದ ಅವನು ಈ ರೀತಿ ವಾಜಪೇಯ ಯಾಗವನ್ನೆಲ್ಲ ಮಾಡಿ ಮುಗಿಸಿ ಆಮೇಲೆ ಬೃಹಸ್ಪತಿ ಸವ ಎಂಬ ಯಾಗವನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇಷ್ಟ್ವಾಸ ವಾಜಪೇಯೇನ ಬ್ರಹ್ಮಿಷ್ಠೋ ಭೂಯ ಏವ ಚ ಬೃಹಸ್ಪತಿ ಸವಂ ನಾಮ ಸಮಾರೇಭೆ ಕ್ರತೋತ್ತಮಂ. ತಸ್ಮಿನ್ ಬ್ರಹ್ಮರ್ಷಯಃ ಸರ್ವೇ ದೇವರ್ಷಿ ಪಿತೃದೇವತಾಃ ಆಸನ್ ಕೃತಸ್ವಸ್ತ್ಯಯನಾಸ್ ತತ್ಪತ್ನ್ಯಶ್ಚ ಸಭರ್ತೃಕಾಃ. ಈ ಬೃಹಸ್ಪತಿ ಸವ ಎಂಬ ಯಾಗವನ್ನ ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ, ಆ ಯಾಗದಲ್ಲಿ ಎಲ್ಲಾ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಪಿತೃಗಳು, ದೇವತೆಗಳು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿ ಸತ್ಕಾರ ಮಾಡಿದ. ಒಂದು ಯಾಗ ನಡಿಬೇಕು ಅಂತಾದ್ರೆ ಅಲ್ಲಿ ಇವರೆಲ್ಲರೂ ಇರಬೇಕು. ಅವರೆಲ್ಲರಿಗೂ ಕೂಡ ಕರೆದು ಉಪಚಾರ ಮಾಡಿ ಸತ್ಕಾರ ಮಾಡಿ ಅವರ ಅನುಜ್ಞೆಯನ್ನ ಪಡೆದು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಯಜ್ಞ ಯಾಗಗಳನ್ನ ಮಾಡಬೇಕು.
ಹಾಗೆ ಈ ಬೃಹಸ್ಪತಿ ಸವ ಎಂಬ ದೊಡ್ಡ ಯಾಗ ಮಾಡ್ತಾ ಇರುವಾಗ ಅನೇಕ ಜನ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ದೇವರ್ಷಿಗಳು, ಪಿತೃಗಳು, ಎಲ್ಲಾ ದೇವತೆಗಳು ಬಂದಿದ್ರು. ಅವರೆಲ್ಲರಿಗೂ ಸತ್ಕಾರವನ್ನ ಮಾಡಿದ. ಆಮೇಲೆ ಅವರ ಹೆಂಡತಿಯರಿಗೂ ಕೂಡ ಸತ್ಕಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲ, ನಂಗೆ ಇನ್ನೊಂದು ಅಂಗಡಿ ನೋಡ್ಕೊಂಡು ಬರ್ತೀನಿ ಕೃಷ್ಣ. ಅವರ ಪತ್ನಿಯರಿಗೂ ಕೂಡ ಸತ್ಕಾರ ನಡೀತಾ ಇದೆ. ಅವರ ಪತ್ನಿಯರಿಗೆ ಸತ್ಕಾರ ಮಾಡುವಾಗ ಜೊತೆಗೆ ಅವರಿಗೂ ಪುನಃ ಮತ್ತೊಮ್ಮೆ ಸತ್ಕಾರ ಆಯ್ತು. ಎಲ್ಲ ದೇವರ್ಷಿ, ಬ್ರಹ್ಮರ್ಷಿ, ಪಿತೃಗಳಿಗೆಲ್ಲ ಮತ್ತೊಮ್ಮೆ ಅವರವರ ಪತ್ನಿಯರ ಜೊತೆಯಲ್ಲಿ ಮತ್ತೊಮ್ಮೆ ಸತ್ಕಾರ ಆಯ್ತು. ಹೀಗೆ ಅವರೆಲ್ಲರಿಗೂ ಕೂಡ ಸತ್ಕಾರ ಮಾಡಿದ್ದಾನೆ ದಕ್ಷ ಪ್ರಜಾಪತಿ. ತಸ್ಮಿನ್ ಬ್ರಹ್ಮರ್ಷಯ ಸರ್ವೇ ದೇವರ್ಷಿ ಪಿತೃದೇವತಾ ಆಸನ್ ಕೃತ ಸ್ವಸ್ತ್ಯಯನಾಃ ತತ್ಪತ್ನ್ಯಶ್ಚ ಸಭರ್ತೃಕಾಃ ತದುಪಶ್ರುತ್ಯ ನಭಸಿ ಖೇಚರಾಣಾಂ ಪ್ರಜಲ್ಪತಾಂ ಸತೀ ದಾಕ್ಷಾಯಣೀ ದೇವಿ ಪಿತೃಯಜ್ಞ ಮಹೋತ್ಸವಂ. ಇಲ್ಲಿ ದೊಡ್ಡ ಒಂದು ಯಜ್ಞ ನಡೀತಾ ಇದೆ. ಲೋಕದಲ್ಲಿರುವ ಎಲ್ಲರಿಗೂ ಕೂಡ ಆಹ್ವಾನವನ್ನ ಮಾಡಿ ಎಲ್ಲರಿಗೂ ಸತ್ಕಾರವನ್ನ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಭಾರಿ ಭಾರಿ ದಕ್ಷಿಣ ಮೊದಲಾದವುಗಳಿಂದ ಎಲ್ಲರನ್ನೂ ಸನ್ಮಾನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವತೆಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು ಕುಟುಂಬ ಪರಿವಾರ ಸಮೇತರಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಗಗನ ಸಂಚಾರಿಗಳಾಗಿ ದೇವತೆಗಳು, ಉಪದೇವತೆಗಳೆಲ್ಲ ಹೋಗುವಾಗ ಕೈಲಾಸದಲ್ಲಿ ಈ ಗಗನಚಾರಿಗಳಾದ ಉಪದೇವತೆಗಳು ಪರಸ್ಪರ ಸಂಭಾಷಣೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಭಾರಿ ದೊಡ್ಡ ಯಜ್ಞ ಅಂತೆ, ಬಹಳ ಭೂರಿ ದಕ್ಷಿಣಾದಿಗಳನ್ನ, ಸಂಭಾವನೆ ಮೊದಲಾದವುಗಳನ್ನೆಲ್ಲ ಕೊಡ್ತಾ ಇದ್ದಾನಂತೆ ದಕ್ಷ ಪ್ರಜಾಪತಿ ಅಂತ ಹೀಗೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಮಾತು ಸತೀ ದೇವಿ ಕೇಳಿಸ್ಕೊಂಡ್ಲು. ತನ್ನ ತಂದೆಯ ಯಜ್ಞ ಮಹೋತ್ಸವದ ಬಗ್ಗೆ, ಅಲ್ಲಿ ನಡೆಯುವ ಸತ್ಕಾರಗಳ ಬಗ್ಗೆ, ದೇವತೆಗಳು ಗಗನ ಮಾರ್ಗಗಳಾಗಿ ಹೋಗುವಾಗ ಪರಸ್ಪರವಾಗಿ ಸಂಭಾಷಣೆಯನ್ನು ಮಾಡ್ತಾ ಹೋಗೋದನ್ನ ಈ ದಕ್ಷ ಕುಮಾರಿಯಾಗಿರ್ತಕ್ಕಂತಹ ಸತೀ ದೇವಿಗೆ ಕಿವಿಗೆ ಬಿತ್ತು. ತದುಪಶ್ರುತ್ಯ ನಭಸಿ ಖೇಚರಾಣಾಂ ಪ್ರಜಲ್ಪತಾಂ ಸತೀ ದಾಕ್ಷಾಯಣಿ ದೇವಿ ಪಿತೃಯಜ್ಞ ಮಹೋತ್ಸವಂ. ಅವಳಿಗೆ ಗೊತ್ತಿಲ್ಲ, ಅವಳಿಗಾಗ್ಲಿ ಅವಳ ಗಂಡನಿಗೆ ಶಿವನಿಗಾಗ್ಲಿ ಅಲ್ಲಿ ಆಹ್ವಾನವನ್ನ ಕೊಟ್ಟಿರ್ಲಿಲ್ಲ. ಯಜ್ಞ ಮಾಡ್ತೇವೆ ಬನ್ನಿ ಅಂತ ಅಲ್ಲಿ ಹೇಳಿರ್ಲಿಲ್ಲ ಅವರಿಗೆ. ಆದ್ರೆ ಯಾರೋ ಹೋಗುವಾಗ ದಾರಿಯಲ್ಲಿ ಗಗನಚಾರಿಗಳಾದ ಉಪದೇವತೆಗಳು ಪರಸ್ಪರ ಸಂಭಾಷಣೆಯನ್ನ ಮಾಡಿಕೊಂಡು ಮಾತಾಡ್ಕೊಂಡು ಹೋಗೋ ವಿಷಯ ಅವಳ ಕಿವಿಗೆ ಬಿದ್ದಿದೆ. ನನ್ನ ತಂದೆಯ ಮನೆಯಲ್ಲಿ ಇಷ್ಟು ದೊಡ್ಡ ಯಜ್ಞ ನಡೀತಾ ಇದೆ, ಯಾರೋ ಜನರು ಹೇಳಿದ್ದನ್ನ ಕೇಳಿಸ್ಕೊಂಡು ನನಗೆ ಗೊತ್ತಾಗ್ತಾ ಇದೆ ಇದು ವಿಷಯ ಅಂತ ಅನ್ಕೊಂಡ್ಲು ಅವಳು. ವ್ರಜಂತಿ ಸರ್ವತೋ ದಿಗ್ಭ್ಯಃ ಉಪದೇವವರ ಸ್ತ್ರಿಯಃ ವಿಮಾನಯಾನಾಃ ಸಪ್ರೇಷ್ಠಾಃ ನಿಷ್ಕಕಂಠ್ಯ ಸುವಾಸಸಃ. ಇವರು ಉಪದೇವತೆಗಳು. ಅವರೆಲ್ಲ ಈ ದಕ್ಷ ಪ್ರಜಾಪತಿಯ ಯಜ್ಞ ಮಹೋತ್ಸವಕ್ಕೋಸ್ಕರ ಹೊರಟಿದ್ದಾರೆ. ಕೊರಳಲ್ಲಿ ಒಳ್ಳೆ ಹಾರಗಳನ್ನ ಹಾಕೊಂಡಿದ್ದಾರೆ. ಉತ್ತಮ ಸ್ತ್ರೀಯರು ಒಳ್ಳೊಳ್ಳೆ ಸೀರೆಗಳನ್ನ ಉಟ್ಟುಕೊಂಡಿದ್ದಾರೆ. ತಮ್ಮ ತಮ್ಮ ಗಂಡಂದಿರ ಜೊತೆಯಲ್ಲಿ ವಿಮಾನಗಳಲ್ಲಿ ಕೂತು
ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲೆಲ್ಲ ಆ ಯಜ್ಞ ಮಹೋತ್ಸವಕ್ಕೋಸ್ಕರ ಹೋಗೋದನ್ನ ನೋಡ್ತಾ ಇದ್ದಾಳೆ ಸತೀದೇವಿ. ಎಲ್ರಿಗೂ ಭಾರಿ ಸಂಭ್ರಮ. ಆ ಉಪದೇವತೆಗಳ ಹೆಂಗಸರೆಲ್ಲ ಒಳ್ಳೊಳ್ಳೆ ಸೀರೆ ಉಟ್ಕೊಂಡಿದ್ದಾರಂತೆ. ವಿಮಾನದಲ್ಲಿ ಕೂತು ಹೋಗ್ತಾ ಇದ್ದಾರೆ ತಮ್ಮ ತಮ್ಮ ಗಂಡಂದಿರ ಜೊತೆಗೆ. ಸುವಾಸ ಸಹ ನಿಷ್ಕಕಂಠ್ಯ. ನಿಷ್ಕಕಂಠ್ಯ ಅಂದ್ರೆ ಒಳ್ಳೆ ಉತ್ತಮವಾದ ಹಾರಗಳನ್ನ ಹಾಕೊಂಡಿದ್ರು ಕೊರಳಿಗೆ, ಒಳ್ಳೊಳ್ಳೆ ಸೀರೆ ಉಟ್ಟುಕೊಂಡಿದ್ರು. ವಿಮಾನದಲ್ಲಿ ತಮ್ಮ ಗಂಡಂದಿರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಾ ದಿಕ್ಕು ವಿದಿಕ್ಕುಗಳಲ್ಲೆಲ್ಲ ಎಲ್ಲಿ ನೋಡಿದ್ರು ಆ ಯಜ್ಞ ಮಹೋತ್ಸವಕ್ಕೆ ಹೋಗ್ತಾ ಇರೋ ಜನಗಳು ಕಾಣಿಸ್ತಾ ಇದ್ದಾರೆ ಸತೀದೇವಿಗೆ. ವ್ರಜಂತಿ ಸರ್ವತೋ ದಿಗ್ಭ್ಯ ಉಪದೇವ ವರಸ್ತ್ರಿಯ ವಿಮಾನಯಾನಾಸ್ಸ ಪ್ರೇಷ್ಠಾ ನಿಷ್ಕಕಂಠ್ಯ ಸುವಾಸಸಃ ದೃಷ್ಟ್ವಾ ಸ್ವನಿಲಯಾಭ್ಯಾಸೆ ಲೋಲಾಕ್ಷೀರ್ಮೃಷ್ಟಕುಂಡಲಾಃ ಪತಿಂ ಭೂತಪತಿಂ ದೇವಂ ಔತ್ಕಂಠ್ಯಾದಭ್ಯಭಾಷತ. ಅವರೆಲ್ಲ ಹೋಗ್ತಾ ಇದ್ದಾರೆ. ಚಂಚಲವಾದ ಕಣ್ಣಿನವರು, ಲೋಲಾಕ್ಷಿಗಳಾಗಿದ್ರು. ಮೃಷ್ಟ ಕುಂಡಲಾಹ, ಒಳ್ಳೊಳ್ಳೆ ಉಜ್ವಲವಾದಂತಹ ಕುಂಡಲಗಳನ್ನ ಧಾರಣೆ ಮಾಡಿದ್ದಾರೆ ಕಿವಿಗಳಲ್ಲಿ. ಅವರೆಲ್ಲ ತನ್ನ ಮನೆಯ ಮುಂದೆ ಹೋಗ್ತಾ ಇದ್ದಾರೆ. ಮಾರ್ಗದಲ್ಲಿ, ತನ್ನ ಕೈಲಾಸದ ಮಾರ್ಗದಲ್ಲೇ ಹೋಗ್ತಾ ಇದ್ದಾರೆ. ಕೈಲಾಸದ ಮುಂದೆನೆ ಇವರೆಲ್ಲ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದಾಳೆ ಸತೀದೇವಿ. ಸ್ವನಿಲಯಾಭ್ಯಾಸೆ, ತನ್ನ ಮನೆಯ ಮಾರ್ಗದಲ್ಲಿ ಅಂತ ಅರ್ಥ. ತನ್ನ ಮನೆ ಅಂದ್ರೆ ತನ್ನ ಮನೆಯ ಆವಾಸ ಸ್ಥಾನ ಕೈಲಾಸ. ಆ ಕೈಲಾಸದ ಮಾರ್ಗವಾಗಿಯೇ ಇವರೆಲ್ಲ ಹೋಗ್ತಾ ಇದ್ದಾರೆ, ಒಳ್ಳೊಳ್ಳೆ ಅಲಂಕಾರಗಳನ್ನು ಮಾಡಿಕೊಂಡು. ಅದನ್ನ ನೋಡಿ ಸತೀದೇವಿ ತನ್ನ ಪತಿಯಾಗಿರ್ತಕ್ಕಂತಹ ರುದ್ರದೇವರ ಹತ್ತಿರ ಉತ್ಕಂಠತೆಯಿಂದ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳಿದ್ಲಂತೆ. ಔತ್ಕಂಠ್ಯಾದಭ್ಯಭಾಷತ. ಮುಂದೆ ಹೇಳುವ ಮಾತುಗಳು ಸತೀದೇವಿಯ ಮಾತುಗಳು. ಅದನ್ನೆಲ್ಲ ರುದ್ರದೇವರ ಹತ್ತಿರ ಸತೀದೇವಿ ಹೇಳ್ತಾ ಇದ್ದಾಳೆ. ದೃಷ್ಟ್ವಾ ಸ್ವನಿಲಯಾಭ್ಯಾಸೆ ಲೋಲಾಕ್ಷೀರ್ಮೃಷ್ಟ ಕುಂಡಲಾಃ ಪತಿಂ ಭೂತಪತಿಂ ದೇವಂ ಔತ್ಕಂಠ್ಯಾದಭ್ಯಭಾಷತ. ಸತ್ಯುವಾಚ ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂ ಚ ತತ್ರಾನುಸರಾಮ ವಾಮತೆ ಯದ್ಯರ್ಥಿತಾಮಿ ವಿಬುಧಾ ಪ್ರಯಾಂತಿ. ಸತೀದೇವಿ ತನ್ನ ಪತಿಯಾಗಿರ್ತಕ್ಕಂತಹ ರುದ್ರದೇವರ ಹತ್ತಿರ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದಾಳೆ. ಪರಮ ಮಂಗಳ ಸ್ವರೂಪನಾದಂತಹ ಶಿವನೇ ಅಂತ ಆ ತನ್ನ ಪತಿಯನ್ನ ಸಂಬೋಧನೆ ಮಾಡ್ತಾ ಇದ್ದಾಳೆ. ವಾಮ ಅಂತ ಅಲ್ಲಿ ಒಂದು ಪದ ಇದೆ. ಹೇ ವಾಮ ಅಂದ್ರೆ ಪರಮ ಮಂಗಳ ಸ್ವರೂಪನೇ ಅಂತ ಅರ್ಥ. ತನ್ನ ಗಂಡನನ್ನ ಸತೀದೇವಿ ವಾಮ ಅಂತ ಸಂಬೋಧನೆ ಮಾಡಿದ್ದಾಳೆ. ಹೇ ವಾಮ, ಪರಮ ಮಂಗಳ ಸ್ವರೂಪನಾಗಿರ್ತಕ್ಕಂತಹ ಪತಿಯೇ, ನಿಮ್ಮ ಮಾವ ದಕ್ಷ ಪ್ರಜಾಪತಿ ಈಗ ಭಾರಿ ದೊಡ್ಡ ಯಜ್ಞ ಮಹೋತ್ಸವ ನಡೆಸ್ತಾ ಇದ್ದಾನಂತೆ. ಈ ಉಪದೇವತೆಗಳೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡಿದೆ ನಾನು, ದಾರಿಯಲ್ಲಿ ಅವರೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇರೋದನ್ನ ನಾನು ನೋಡಿದೆ. ಅವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರಂತೆ. ನೀನು ಇಷ್ಟಪಡೋದಾದ್ರೆ
ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಶ್ವಶುರಸ್ಯ ಅಂತ, ನಿಮ್ಮ ಮಾವ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮ ಮಾವ ದಕ್ಷ ಪ್ರಜಾಪತಿ ಸಾಂಪ್ರತಂ ಯಜ್ಞ ಮಹೋತ್ಸವ ಇಲ್ಲ, ನಿನ್ನ ಮಾವ ನಡೆಸ್ತಾ ಇರೋ ಯಜ್ಞ ಮಹೋತ್ಸವ ತಾನೆ. ಅಲ್ಲಿಗೆ ಈ ಉಪದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ, ನಮ್ಮ ಮನೆ ಮುಂದಿಂದನೇ ಹೋಗ್ತಾ ಇದ್ದಾರೆ ಮಾತಾಡಿಕೊಂಡು. ಯದ್ಯರ್ಥಿತಾ ಪ್ರಯಾಂತಿ, ಯದ್ಯರ್ಥಿತ ಅನುಸರಾಮ, ನೀ ಇಷ್ಟಪಡೋದಾದ್ರೆ ನಾವು ಕೂಡ ಹೋಗೋಣ ಅಂತ. ಅವಳು ಕೇಳಿದ್ದೆ ಹಾಗೆ, ನಿಮಗಿಷ್ಟ ಇದ್ರೆ, ನಿಮಗೆ ಮನಸ್ಸಿದೆ ಅಂತ ಆದ್ರೆ ನಾವು ಅಲ್ಲಿಗೆ ಹೋಗೋಣ. ಎಲ್ರೂ ಹೋಗ್ತಾ ಇದ್ದಾರೆ, ಭಾರಿ ದೊಡ್ಡ ಯಜ್ಞ. ಹಾಗಾಗಿ ಇವರೇನು ಎಲ್ಲಿಗೆ ಹೋಗ್ತಾ ಇದ್ದಾರಲ್ಲ ಅವರೆಲ್ಲರೂ ಹೋಗ್ತಾ ಇದ್ದಾರೆ, ಹಾಗಾಗಿ ನಾವು ಹೋಗೋಣ ಅಂತ. ಅಲ್ಲಿ ಹಿ ಅನ್ನೋ ಪದ ಇದೆ. ಪ್ರಯಾಂತಿ ಹಿ, ಹಿ ಅನ್ನೋದ್ರಿಂದ ಏನು ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಲ್ಲ ಹೋಗ್ತಾ ಇದ್ದಾರೆ ಆದ್ರಿಂದ ಹೋಗೋಣ ಅಂತ. ಅವನು ಕರೆದಿದ್ದಾನೆ ಅನ್ನೋ ಕಾರಣದಿಂದ ಅಲ್ಲ, ಇವರೆಲ್ಲ ಹೋಗ್ತಾ ಇದ್ದಾರೆ ಆದ್ರಿಂದ ನಾವು ಹೋಗೋಣ, ಅದು ನಿನಗಿಚ್ಛೆ ಇದ್ರೆ ಅಂತ. ಯದ್ಯರ್ಥಿತ, ನಿನಗಿಚ್ಛೆ ಇದೆ ಅಂತ ಆದ್ರೆ ತರ್ಹಿ ವಯಂ ಅಭಿಸರಾಮ, ನಾವು ಹೋಗೋಣ. ಅದಕ್ಕೆ ಕಾರಣ ಯಸ್ಮಾ ಅಮೀ ವ್ರಜಂತಿ, ಇವರೆಲ್ಲ ಹೋಗ್ತಾ ಇದ್ದಾರೆ, ಇವರೆಲ್ಲ ಹೋಗ್ತಾ ಇರೋದ್ರಿಂದ ನಾವು ಹೋಗೋಣ ನಿನಗೆ ಇಷ್ಟ ಇದ್ರೆ ಅಂತ ಸತೀದೇವಿ ತನ್ನ ಗಂಡನ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂ ಚ ತತ್ರಾನುಸರಾಮ ವಾಮತೆ ಯದ್ಯರ್ಥಿತಾ ಮೇ ವಿಬುಧಾ ಪ್ರಯಾಂತಿ ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿಃ ಸ್ವಕೈಃ ಧ್ರುವಂ ಗಮಿಷ್ಯಂತಿ ಸುಹೃದ್ದಿದೃಕ್ಷವಃ ಅಹಂ ಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಹಿತುಂ. ನನ್ನ ಅಪ್ಪನ ಮನೆ ಭಾರಿ ದೊಡ್ಡ ಯಜ್ಞ ಮಹೋತ್ಸವ ಅಂದ ಮೇಲೆ ಆ ಯಜ್ಞಕ್ಕೆ ನನ್ನ ಅಕ್ಕ ತಂಗಿಯರೆಲ್ಲರೂ ಬಂದಿರ್ತಾರೆ. ಎಲ್ಲರೂ ಕೂಡ ಆ ಮನೆಯಲ್ಲಿ ಸೇರಿರ್ತಾರೆ. ಅವರೆಲ್ಲರೂ ಆತ್ಮೀಯರನ್ನ ನೋಡಬೇಕು, ನಮ್ಮವರೆಲ್ಲ ಸೇರಿರ್ತಾರೆ, ಅಕ್ಕ ತಂಗಿಯರನ್ನ ನೋಡಬೇಕು ಅನ್ನೋ ಆಸೆ ಅವ್ರಿಗೆಲ್ಲ ಇರ್ತದೆ. ಅವರವರ ಗಂಡಂದಿರ ಜೊತೆಗೆ ಅವರೆಲ್ಲ ಬಂದಿರ್ತಾರೆ ಗ್ಯಾರಂಟಿ ಅಂತಾಳೆ. ಧ್ರುವಂ ಗಮಿಷ್ಯಂತಿ, ಯಾಕೆ ಸುಹೃದ್ದಿದೃಕ್ಷವ, ಒಂದು ಯಜ್ಞ ಮಹೋತ್ಸವ ನಡೀತಾ ಇದೆ ಅಂದ್ರೆ ಎಲ್ಲಾ ಜನ ಬರ್ತಾರೆ. ಕೆಲವರು ನಮ್ಮವರೆಲ್ಲ ಸೇರಿರ್ತಾರೆ, ಎಲ್ರದು ಭೇಟಿ ಆಗ್ತದೆ ಅನ್ನೋ ಕಾರಣದಿಂದಲೂ ಅನೇಕ ಜನ ನಮ್ಮವರೆಲ್ಲ ಬಂದಿರ್ತಾರೆ. ಹಾಗೆ ಇಲ್ಲಿ ಅವಳು ಹೇಳೋ ಮಾತು ಮಮ ಭಗಿನ್ಯ, ನನ್ನ ಸೋದರಿಯರು, ನನ್ನ ಸೋದರಿಯರೆಲ್ಲ ಆತ್ಮೀಯರನ್ನ ನೋಡಬೇಕು ಅನ್ನೋ ಅಪೇಕ್ಷೆಯಿಂದ ತಮ್ಮ ತಮ್ಮ ಪತಿಗಳ ಜೊತೆಗೆ ಅವಶ್ಯ ಅಲ್ಲಿಗೆ ಹೋಗಿರ್ತಾರೆ. ನಾನು ಅಲ್ಲಿಗೆ ಹೋಗಬೇಕು ಅಂತ ಆಸೆ ಆಗ್ತಾ ಇದೆ ನನಗೆ. ನನ್ನ ತಂದೆ ತಾಯಿಗಳು ಕೊಡುವ ಆ ಉಡುಗೊರೆಗಳನ್ನ ನಿನ್ನ ಜೊತೆಗೆ ಕೂತು ನಾನು ಅದನ್ನ ಸ್ವೀಕಾರ ಮಾಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತ. ನನ್ನ ತಂದೆ ತಾಯಿಗಳು ಎಲ್ರಿಗೂ ಉಡುಗೊರೆಗಳನ್ನ ಕೊಡ್ತಾ ಇದ್ದಾರೆ. ಪರಿಬರ್ಹಂ, ನಾವು ಹೋಗೋಣ, ನನಗೂ ಬಹಳ ಆಸೆ ಆಗ್ತಾ ಇದೆ, ನಿನ್ ಜೊತೆಗೆ ಕೂತು ನಮ್ಮ ತಂದೆ ತಾಯಿಗಳು ನಮಗೆ ಕೊಡುವ ಆ ಉಡುಗೊರೆಗಳನ್ನ ನಾನು ಸ್ವೀಕಾರ ಮಾಡೋಣ, ತುಂಬಾ ಆಸೆ ಆಗ್ತಾ ಇದೆ, ಹೋಗೋಣ ಅಂತಾಳೆ ಸತೀದೇವಿ.
ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿಸ್ವಕೈಃ ಧ್ರುವಂ ಗಮಿಷ್ಯಂತಿ ಸುಹೃದ್ವಿದೃಕ್ಷವಃ ಅಹಂ ಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಹಿತುಂ ತತ್ರ ಸ್ವಸೃರ್ಮೇ ನನು ಭರ್ತೃ ಸಮ್ಮತಾ ಮಾತ್ರ ಶ್ವಸೃ ಕ್ಲಿನ್ನ ಧಿಯಂ ಚ ಮಾತರಂ ದ್ರಕ್ಷ್ಯೇ ಚಿರೋತ್ಕಂಠಮನಾ ಮಹರ್ಷಿಭಿಃ ಉನ್ನೀಯಮಾನಂ ಚ ಮೃಡಾಧ್ವರಧ್ವಜಂ. ಮತ್ತೆ ಆ ಸತೀದೇವಿ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾಳೆ, ತಮ್ಮ ತಮ್ಮ ಗಂಡಂದಿರ ಜೊತೆಗೆ ನನ್ನ ಸೋದರಿಯರು ಆದರವನ್ನ ಸ್ವೀಕಾರ ಮಾಡ್ತಾ ಇರುವಾಗ ಚಿಕ್ಕಮ್ಮ, ದೊಡ್ಡಮ್ಮಂದಿರು, ವಾತ್ಸಲ್ಯಪೂರ್ಣವಾದ ಮನಸ್ಸಿನ ನನ್ನ ತಾಯಿ, ಇವರೆಲ್ಲರೂ ಅವರೆಲ್ಲ ಅಲ್ಲಿ ಸೇರಿರ್ತಾರೆ. ಅವರೆಲ್ಲರನ್ನೂ ಕೂಡ ಅಲ್ಲಿ ನಾನು ನೋಡಬೇಕು. ಆ ಸಂಭ್ರಮ, ನಮ್ಮವರೆಲ್ಲ ಸೇರಿರ್ತಾರೆ, ಚಿಕ್ಕಮ್ಮ ದೊಡ್ಡಮ್ಮಂದಿರೆಲ್ಲ ಇರ್ತಾರೆ, ನನ್ನ ತಂಗಿಯಂದಿರು ಅವರವರ ಗಂಡಂದಿರ ಜೊತೆಗೆ ಎಲ್ಲ ಬಂದು ಆದರವನ್ನ ಸ್ವೀಕಾರ ಮಾಡ್ತಾ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ನನ್ನ ಮೇಲಿನ ವಾತ್ಸಲ್ಯದಿಂದ, ವಾತ್ಸಲ್ಯಪೂರ್ಣವಾದ ಮನಸ್ಸಿನ ನನ್ನ ತಾಯಿ ಬಂದಿರ್ತಾಳೆ ಅಲ್ಲಿ. ತಾಯಿ ಅವಳನ್ನ, ಆ ಒಂದು ಸಂತೋಷ ಅವಳ ಮುಖದಲ್ಲಿ, ಇವ್ರನ್ನೆಲ್ಲ ನಾನು ನೋಡಬೇಕು, ತುಂಬಾ ದಿನ ಆಯ್ತು ಅವ್ರನ್ನೆಲ್ಲ ನಾನು ನೋಡಲಿಲ್ಲ, ನನ್ನ ಮನಸ್ಸು ಉತ್ಕಂಠ್ಯಮಾನವಾಗಿದೆ, ಬಹಳ ದಿವಸ ಆಯ್ತು ಅವ್ರನ್ನೆಲ್ಲ ನೋಡ, ಹಾಗಾಗಿ ಹೋಗೋಣ. ಜೊತೆಗೆ ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ ಬಂದು ಯಜ್ಞವನ್ನ ನಡೆಸಿಕೊಡ್ತಾರೆ, ಆ ಯಜ್ಞವನ್ನು ನೋಡೋಣ ಅಂತ. ಮೊದಲು ಅವಳು ಹೇಳಿದ್ದು, ನನ್ನ ಸೋದರಿಯರೆಲ್ಲ ಬಂದಿರ್ತಾರೆ, ನನ್ನ ಅಕ್ಕ ತಂಗಿಯರು ಅವರವರ ಗಂಡಂದಿರ ಜೊತೆಗೆ ಬಂದು ಅವರೆಲ್ಲ ಉಡುಗೊರೆಗಳನ್ನ ಸ್ವೀಕಾರ ಮಾಡ್ತಾರೆ, ನಾವು ಅವರನ್ನ ನೋಡ್ಲಿಕ್ಕೆ ಹೋಗೋಣ, ನಾವು ಉಡುಗೊರೆ ಸ್ವೀಕಾರ ಮಾಡೋಣ ಅಂತ. ಆಮೇಲೆ ಚಿಕ್ಕಮ್ಮ ದೊಡ್ಡಮ್ಮಂದಿರು ಬಂದಿರ್ತಾರೆ, ಇವ್ರನ್ನೆಲ್ಲ ಆದರ ಮಾಡ್ತಾ ಇರುವಂತಹ ನನ್ನ ತಾಯಿ ವಾತ್ಸಲ್ಯದಿಂದ ಅವಳ ಸಂತೋಷ, ಅದನ್ನು ನೋಡ್ಬೇಕು ಅಂತ. ಇವ್ರನ್ನೆಲ್ಲ ನೋಡ್ದಂಗೆ ತುಂಬಾ ದಿನ ಆಯ್ತು, ಅವ್ರನ್ನೆಲ್ಲ ನಾನು ನೋಡ್ಬೇಕಾಗಿದೆ, ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ, ಆಮೇಲೆ ಅಂತಾಳೆ, ಜೊತೆಗೆ ಯಜ್ಞನೂ ನಡೀತಾ ಇದೆ, ಅದನ್ನು ನೋಡ್ದಂಗಾಗತ್ತೆ. ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ ಸೇರಿ ನಡೆಸಿಕೊಡ್ತಾ ಇದ್ದಾರೆ ಶ್ರೇಷ್ಠವಾದ ಯಜ್ಞ, ಅದನ್ನೂ ನಾನು ನೋಡ್ತೇನೆ ಅಂತ. ಇಲ್ಲಿ ರುದ್ರದೇವರನ್ನ ಮೃಡ ಅಂತ ಸಂಬೋಧನೆ ಮಾಡಿದ್ದಾಳೆ ಸತೀದೇವಿ. ಮೃಡ ಅಧ್ವರಧ್ವಜಂ ಚ, ಅದನ್ನು ನೋಡ್ದಂಗಾಯ್ತು. ಅಧ್ವರಧ್ವಜಂಚ ಅಂದ್ರೆ ಒಳ್ಳೆ ಶ್ರೇಷ್ಠವಾದ ಯಜ್ಞ, ಅದನ್ನು ನೋಡಿದ ಹಾಗಾಗತ್ತೆ, ಹೋಗೋಣ ಅಂತ. ಮೃಡ ಅಂತನ್ನೋ ಶಬ್ದಕ್ಕೆ ಒಳ್ಳೆ ಸುಖಕರನೇ ಅಂತ ಅರ್ಥ. ರುದ್ರದೇವರಿಗೆ ಮೃಡ ಅಂತ ಹೆಸರಿದೆ. ಮೃಡ ಅನ್ನೋ ಶಬ್ದಕ್ಕೆ ಒಳ್ಳೆ ಸುಖವನ್ನ ಉಂಟು ಮಾಡ್ತಕ್ಕಂಥವನು ಅಂತ ಅರ್ಥ. ಅಧ್ವರ ಧ್ವಜ ಅಂತ ಶಬ್ದ ಇದೆ. ಅಧ್ವರ ಅಂದ್ರೆ ಯಜ್ಞ ಅಂತ ಅರ್ಥ, ಧ್ವಜ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ಯಾಕೆಂದ್ರೆ ಧ್ವಜ ಅದು ಮೇಲೆ ಇರ್ತದೆ ಯಾವಾಗ್ಲೂ. ಕೋಶ ಧ್ವಜ ಶಫಸಿ ಕೇತೌಚ ಶ್ರೇಷ್ಠೆ ಅಂತ ಹೇಳಿರೋದ್ರಿಂದ ಧ್ವಜ ಅಂತನ್ನೋ ಶಬ್ದಕ್ಕೆ ಶ್ರೇಷ್ಠ ಅನ್ನೋ ಅರ್ಥ ಬರ್ತದೆ. ಹಾಗಾಗಿ ಇಲ್ಲಿ ಶ್ರೇಷ್ಠ ಅನ್ನೋ ಅರ್ಥ ಇಟ್ಟುಕೊಳ್ಬೇಕು. ಧ್ವಜ ಅಂದ್ರೆ ಶ್ರೇಷ್ಠವಾದ ಯಜ್ಞ ಅಂತ ಅರ್ಥ. ಬೃಹಸ್ಪತಿ ಸಭಾ ಅಂತ ಅನ್ನೋದು ಒಳ್ಳೆ ಶ್ರೇಷ್ಠವಾದ ಒಂದು ಯಜ್ಞ. ಆ ಯಜ್ಞವನ್ನು ಕೂಡ ನೋಡಿದ ಹಾಗಾಗ್ತದೆ, ಎಲ್ಲರನ್ನೂ ಭೇಟಿ ಮಾಡಿದ ಹಾಗಾಗ್ತದೆ. ಹಾಗಾಗಿ ನಾವು ಕೂಡ ಹೋಗೋಣ ಅಂತ ರುದ್ರದೇವರ ಹತ್ತಿರ ಸತೀದೇವಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ.
ತತ್ರ ಸ್ವಸೃರ್ಮೇ ನನು ಭರ್ತೃ ಸಮ್ಮತಾ ಮಾತೃಶ್ವಸು ಮಾತೃಶ್ವಸೃ ಕ್ಲಿನ್ನ ಧಿಯಂ ಚ ಮಾತರಂ ದ್ರಕ್ಷೇ ಚಿರೋತ್ಕಂಠಮನಾ ಮಹರ್ಷಿಭಿಃ ಉನ್ನೀಯಮಾನಂ ಚ ಮೃಡಾಧ್ವರಧ್ವಜಂ ತ್ವಯೇತದಾಶ್ಚರ್ಯಮಜಾತ್ಮಮಾಯಯಾ ವಿನಿರ್ಮಿತಂ ಭಾತಿ ಗುಣತ್ರಯಾತ್ಮಕಂ ಅಥಾಪ್ಯಹಂ ಯೋಷಿದ ತತ್ವವಿಚ್ಯತೆ ದೀನಾದಿದೃಕ್ಷೇ ಭವ ಮೇ ಭವಕ್ಷಿತಿಂ. ಇಲ್ಲಿ ಸತೀದೇವಿ ರುದ್ರದೇವರನ್ನ ಅಜ ಅಂತ ಸಂಬೋಧನೆ ಮಾಡ್ತಾ ಇದ್ದಾಳೆ. ಭವ ಶಿವನೇ, ಅತ್ಯಂತ ಮಂಗಳಕರನೇ ಅಂತ ಕರಿತಾ ಇದ್ದಾಳೆ. ಅತ್ಯಂತ ಮಂಗಳಕರನಾಗಿರ್ತಕ್ಕಂತಹ ಶಿವನೇ, ಪರಮಾತ್ಮನ ಇಚ್ಛೆಯಿಂದ ಆಗಿರ್ತಕ್ಕಂತಹ ಈ ವಿಚಿತ್ರವಾದ ಪ್ರಪಂಚ ಏನಿದೆ, ಆಶ್ಚರ್ಯಕರವಾದ ವಿಚಿತ್ರವಾದ ಈ ಪ್ರಪಂಚ ಎಲ್ಲ ಗುಣತ್ರಯಾತ್ಮಕವಾಗಿರ್ತಕ್ಕಂಥದ್ದು. ಗುಣತ್ರಯಾತ್ಮಕಂ ಆತ್ಮ ಮಾಯೆಯ ವಿನಿರ್ಮಿತಂ. ಆಶ್ಚರ್ಯಂ, ಇದಕ್ಕೆ ಆಧಾರನಾಗಿರ್ತಕ್ಕಂತಹ ಭಗವಂತ ಏನಿದ್ದಾನೆ, ಆ ಭಗವಂತನನ್ನ ಧ್ಯಾನ ದೃಷ್ಟಿಯಿಂದ ಕಾಣುವ ನಿನ್ನ ಜ್ಞಾನ ಏನಿದೆ, ಆ ಜ್ಞಾನದಲ್ಲಿ ಈ ಪ್ರಪಂಚ ಎಲ್ಲ ಹೊಳಿತಾ ಇದೆ. ಆದ್ರಿಂದ ನಿನಗೆ ಅಲ್ಲಿ ಹೋಗಿ ನೋಡಬೇಕಾಗಿರೋದೇನು ಇಲ್ಲ, ನಿಜ ಅಂತಾಳೆ. ರುದ್ರದೇವರ ಬಗ್ಗೆ ಅವಳಿಗೆ ಸರಿಯಾದ ಜ್ಞಾನ ಇದೆ. ಅಲ್ಲಿ ಏನೇನ್ ನಡೀತಾ ಇದೆ ಅನ್ನೋದೆಲ್ಲ ರುದ್ರದೇವರಿಗೆ ಗೊತ್ತಿದೆ, ಅದು ಇವಳಿಗೂ ಗೊತ್ತು. ಇದನ್ನೇನು ಇವಳು ಹೇಳಿ ತಿಳ್ಕೊಳ್ಬೇಕಾಗಿಲ್ಲ. ಆ ರುದ್ರದೇವರು ಅದನ್ನ ತಾನು ಸ್ಪಷ್ಟಪಡಿಸ್ತಾ ಇದ್ದಾಳೆ. ನೀನು ಅತ್ಯಂತ ಮಂಗಳಕರ, ಪರಮಾತ್ಮನ ಧ್ಯಾನ ದೃಷ್ಟಿಯಿಂದ ನಿನಗೆ ಇಡೀ ಪ್ರಪಂಚ ಎಲ್ಲವೂ ಕಾಣಿಸ್ತದೆ. ನಿನ್ನ ಜ್ಞಾನದಲ್ಲಿ ಈ ಇಡೀ ಪ್ರಪಂಚ ಹೊಳಿತಾ ಇದೆ. ಗುಣತ್ರಯಾತ್ಮಕವಾದ ಈ ಪ್ರಪಂಚ, ವಿಚಿತ್ರವಾದ ಈ ಜಗತ್ತು, ಭಗವಂತನ ಇಚ್ಛೆಯಿಂದ ಆದಂತಹ ಈ ಗುಣತ್ರಯಾತ್ಮಕವಾದ ವಿಚಿತ್ರವಾದಂತಹ ಈ ಪ್ರಪಂಚ ಎಲ್ಲ ನಿನ್ನ ದೃಷ್ಟಿಯಲ್ಲಿ ಗೋಚರ ಆಗ್ತಾ ಇರ್ತದೆ ಯಾವಾಗ್ಲೂ. ಹಾಗಾಗಿ ನೀನು ಅಲ್ಲಿ ಹೋಗಿ ಇದನ್ನೆಲ್ಲ ನೋಡಬೇಕು ಅನ್ನೋ ಅವಶ್ಯ ನಿನಗೆ ಇಲ್ಲ, ನಿಜ ಗೊತ್ತು ನನಗೆ. ಆದ್ರೆ ನಾನು ಹೆಣ್ಣಿಗೆ ಸ್ವಾಭಾವಿಕವಾಗಿ ಇದನ್ನೆಲ್ಲ ನೋಡಬೇಕು, ಇಂತಹ ಸಂಭ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನೋ ಅಪೇಕ್ಷೆ ಇರ್ತದೆ. ಅಂತಹ ಒಂದು ಆಸೆ ಹೆಣ್ಣಾದ ನನಗೆ ಇರ್ತದೆ ಅಂತಾಳೆ. ಅಥಾಪಿ ಅಹಂ ಯೋಷಿತ್, ನಾನು ಒಂದು ಹೆಣ್ಣಾದ್ದರಿಂದ ನಿನಗೆ ಅದರ ಅವಶ್ಯಕತೆ ಇಲ್ಲ. ನೀನ್ ಅಲ್ಲಿಗೆ ಹೋಗ್ಲೇಬೇಕು, ನೋಡ್ಲೇಬೇಕು ಅನ್ನೋ ಆಸೆ ಅಪೇಕ್ಷೆಗಳು ನಿನಗೇನು ಇಲ್ಲ. ನಿನ್ನ ಜ್ಞಾನ ದೃಷ್ಟಿಯಲ್ಲಿ ಎಲ್ಲವೂ ತೋರ್ತದೆ, ಎಲ್ಲವನ್ನೂ ನೀನು ಇಲ್ಲೇ ಕೂತು ನೋಡ್ತಾ ಇದ್ದಿ. ಆದ್ರೆ ನನಗೆ, ನಾನೊಂದು ಹೆಣ್ಣಾದ್ದರಿಂದ ಸ್ವಾಭಾವಿಕವಾಗಿ ಇದನ್ನೆಲ್ಲ ನೋಡುವ ಆಸೆ ನನಗಿದೆ. ಮತ್ತೆ ನಾನು ನಿನ್ನಷ್ಟು ಜ್ಞಾನವುಳ್ಳವಳು ಅಲ್ಲ. ಆದ್ರಿಂದ ದೀನಳಾಗಿ ನನ್ನ ತವರು ಮನೆಯನ್ನ ನೋಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ.
ಭವಕ್ಷಿತಿಂ ಅಂತ. ಭವಕ್ಷಿತಿಂ ದಿದೃಕ್ಷೇ, ದೀನಾ ಅಂತಾಳೆ. ದೀನಳಾಗಿ ನಾನು ನನ್ನ ತವರು ಮನೆ, ಭವಕ್ಷಿತಿ ಅಂದ್ರೆ ತವರು ಮನೆ ಅಂತ ಅರ್ಥ. ಹುಟ್ಟಿದ ಊರು, ಜನ್ಮಭೂಮಿ ಅಂತ ಅರ್ಥ ಬರ್ತದೆ. ಭವ ಕ್ಷಿತಿ, ಭವ ಅಂದ್ರೆ ಹುಟ್ಟಿದ್ದು, ಭವಕ್ಷಿತಿ ಅಂದ್ರೆ ಹುಟ್ಟಿದ ಊರು, ಹುಟ್ಟಿದ ಮನೆ, ಹುಟ್ಟಿದ ಭೂಮಿ ಅಂದ್ರೆ ತವರು ಮನೆ. ಆ ತವರು ಮನೆಯನ್ನು ನೋಡಬೇಕು ಅನ್ನೋ ಅಪೇಕ್ಷೆ ಹೆಣ್ಣಾದ ನನಗೆ ಇರ್ತದೆ. ನಿನಗೆ ಅದರ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತು. ನಾನು ನಿನ್ನಷ್ಟು ಜ್ಞಾನವುಳ್ಳವಳಲ್ಲ. ನಾನು ಒಂದು ಹೆಣ್ಣು. ನನಗೆ ಸ್ವಾಭಾವಿಕವಾಗಿ ಇಂಥದ್ದಲ್ಲೆಲ್ಲ ಭಾಗವಹಿಸಬೇಕು, ನೋಡಬೇಕು ಅನ್ನೋ ಅಪೇಕ್ಷೆ ಇರ್ತದೆ. ಹಾಗಾಗಿ ದೀನಳಾಗಿ ನಾನು ಕೇಳ್ಕೊಳ್ತೇನೆ, ಹೋಗೋಣ, ನನ್ನ ತವರು ಮನೆಗೆ ಹೋಗಬೇಕು ಅನ್ನೋ ಅಪೇಕ್ಷೆ ನನಗೆ ತುಂಬಾ ಇದೆ. ಬಹಳ ದಿವಸ ಆಯ್ತು ಹೋಗಿಲ್ಲ, ಎಲ್ರೂ ಸೇರಿರ್ತಾರೆ, ಹೋಗೋಣ ಅಂತ ಕೇಳ್ಕೊಳ್ತಾ ಇದ್ದಾಳೆ ಸತೀದೇವಿ. ತ್ವಯ್ಯೇತದಾಶ್ಚರ್ಯಮಜಾತ್ಮ ಮಾಯಯಾ ವಿನಿರ್ಮಿತಂ ಭಾತಿ ಗುಣತ್ರಯಾತ್ಮಕಂ ಅಥಾಪ್ಯಹಂ ಯೋಷಿದ ತತ್ವವಿಚ್ಯತೆ ದೀನಾದಿದ್ರಕ್ಷೇ ಭವಮೇ ಭವಕ್ಷಿತಿಂ ಪಶ್ಯ ಪ್ರಯಾಂತಿಶ್ಚ ಭವಾನ್ಯಯೋಷಿತಃ ಸ್ವಲಂಕೃತಾ ಕಾಂತ ಸಖಾವರೂಥಶಃ ಯಾಸಾಮ್ರಜದ್ಭಿಃ ಶಿತಿಕಂಠ ಮಂಡಿತಂ ನಭೋ ವಿಮಾನೈ ಕಳಹಂಸ ಪಾಂಡುಭಿಃ. ಇನ್ನೂ ಒಂದು ಕಾರಣದಿಂದಲೂ ಕೂಡ ನಾವು ಅಲ್ಲಿಗೆ ಹೋಗ್ಬೇಕು ಅನ್ನೋ ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಸತೀದೇವಿ. ಅತ್ಯಂತ ಮಂಗಳಕರನಾಗಿರ್ತಕ್ಕಂಥವನೇ, ನೀಲಕಂಠನೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾಳೆ. ಶಿತಿಕಂಠ ಅಂತ. ಶಿತಿಕಂಠ ಅಂದ್ರೆ ನೀಲಕಂಠನೇ, ಅತ್ಯಂತ ಮಂಗಳಕರನಾಗಿರ್ತಕ್ಕಂಥವನೇ. ನೋಡು, ಬೇರೆ ಎಲ್ಲಾ ಹೆಂಗಸರು ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಮ್ಮ ತಮ್ಮ ಗಂಡಂದಿರ ಜೊತೆಗೆ ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ ನೋಡು ಅಂತಾಳೆ. ಬೇಕಂತ್ಲೆ ಅವರೆಲ್ಲ ಇವ್ರ ಮನೆ ಮುಂದೆನೇ ಹೋಗ್ತಾ ಇದ್ದಾರೆ, ಇವ್ರಿಗೆ ಕಣ್ಣಿಗೆ ಬೀಳೋ ಹಾಗೆ. ಅವರೆಲ್ಲ ಬಹಳ ಅಲಂಕಾರ ಮಾಡಿಕೊಂಡು ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ. ತಮ್ಮ ಗಂಡಂದಿರ ಜೊತೆಗೆ, ಮಕ್ಕಳ ಜೊತೆಗೆಲ್ಲ ಭಾರಿ ಭಾರಿ ಸೀರೆ ಉಟ್ಟುಕೊಂಡು ಬಹಳ ಬಹಳ ಅಲಂಕಾರ ಮಾಡಿಕೊಂಡು ಈ ಸತೀದೇವಿಗೆ ಕಣ್ಣಿಗೆ ಬೀಳೋ ಹಾಗೆ ಅವರ ಮನೆ ಮುಂದೆನೇ ಹೋಗ್ತಾ ಇದ್ದಾರೆ. ಅದನ್ನ ತೋರಿಸಿ ಹೇಳ್ತಾಳೆ, ನೋಡು ಇವರೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅವರವರ ಗಂಡಂದರ ಜೊತೆಗೆ ಗುಂಪು ಗುಂಪಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ ನೋಡು. ಆಕಾಶ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡು ಅಂತಾಳೆ. ಯಾಕೆಂದ್ರೆ ಆಕಾಶ ಮಾರ್ಗದಲ್ಲಿ ಇವರೆಲ್ಲ ಭಾರಿ ಭಾರಿ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವರು ವಿಮಾನದಲ್ಲಿ ಕೂತು ಹೋಗ್ತಾ ಇದ್ದಾರೆ. ಆ ರಾಜಹಂಸಗಳಂತೆ ಬಿಳಿಯಾದ ಅವರ ವಿಮಾನಗಳು, ಅನೇಕ ವಿಮಾನಗಳಲ್ಲಿ ಕೂತು ಆ ಎಲ್ಲ ಉಪದೇವತೆಗಳು, ಆ ದೇವತಾ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರ ಜೊತೆಯಲ್ಲಿ ಗುಂಪು ಗುಂಪಾಗಿ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಕಾಶ ಸುಂದರವಾಗಿ ಕಾಣಿಸ್ತಾ ಇತ್ತಂತೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡು ಆಕಾಶ. ಕಳಹಂಸ ಪಾಂಡುಭಿಹಿ ವಿಮಾನೈಹಿ ಅಂತ. ಬಿಳಿಯಾದ ವಿಮಾನ, ರಾಜಹಂಸಗಳಂತೆ ಬಿಳಿಯಾದಂತಹ ವಿಮಾನ. ಆ ವಿಮಾನಗಳಿಂದ ಆಕಾಶ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಆ ವಿಮಾನದಲ್ಲಿ ಎಲ್ಲ ಸ್ತ್ರೀಯರು ಕೂಡ ಭವಾನ್ಯಯೋಷಿತಃ ಅನ್ಯಯೋಷಿತಃ ಪ್ರಯಾಂತೀಹಿ, ಬೇರೆ ಬೇರೆ ಎಲ್ಲ ಹೆಂಗಸರು ಕೂಡ ತಮ್ಮ ತಮ್ಮ ಗಂಡಂದಿರ ಜೊತೆಯಲ್ಲಿ ಸ್ವಲಂಕೃತಾಹ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಕಾಂತ ಸಖಾಹ ತಮ್ಮ ಗಂಡಂದಿರ ಜೊತೆಗೆ ವರೂಥಶಃ ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ. ವ್ರಜದ್ಭಿಹಿ. ಅದರಿಂದ
ಸ್ಥಿತಿಕಂಠ, ನೀಲಕಂಠನೇ, ಭವ, ಮಂಗಲಕರನೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಕಾಶ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡು. ಈ ಕಾರಣದಿಂದಲೂ ನಾವು ಹೋಗೋಣ ಅಂತ ಅರ್ಥ. ಅವರೆಲ್ಲ ಹೋಗ್ತಾ ಇದ್ದಾರೆ, ಆದ್ರಿಂದ ನಾವು ಹೋಗೋಣ ಅಂತ ಈ ಶ್ಲೋಕದ ಅಭಿಪ್ರಾಯ. ಅನ್ಯಯೋಷಿತ ಅಂತಿದೆ ಇಲ್ಲಿ. ಇದುವರೆಗೆ ಹಿಂದೆ ಹೇಳಿದ್ದು ನನ್ನ ತಂಗಿಯಂದಿರು, ಚಿಕ್ಕಮ್ಮ, ದೊಡ್ಡಮ್ಮ ಅವರೆಲ್ಲ ಬಂದಿರ್ತಾರೆ, ಅವ್ರನ್ನೆಲ್ಲ ನೋಡ್ಬೇಕು, ಬಹಳ ದಿವಸ ಆಯ್ತು ಅಂತ. ಈಗ ಅನ್ಯಯೋಷಿತ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಬೇರೆ ನಮಗ ರಕ್ತ ಸಂಬಂಧ ಇಲ್ಲ, ಇವರು ನಮ್ಮ ಶರೀರ ಸಂಬಂಧಿಗಳಲ್ಲ ಅಂಥವ್ರು ಆ ಸ್ತ್ರೀಯರೆಲ್ಲರೂ ಕೂಡ ಅವರವರ ಗಂಡಂದಿರ ಜೊತೆಗೆ ಹೋಗ್ತಾ ಇದ್ದಾರೆ. ಆ ಕಾರಣದಿಂದಲೂ ನಾವು ಹೋಗೋಣ. ನನ್ನ ಅಪ್ಪನ ಮನೆ, ಅಲ್ಲಿ ನಡೆಯುವ ದೊಡ್ಡ ಮಹೋತ್ಸವ, ಬೇರೆ ಬೇರೆ ಯಾವ್ದ್ಯಾವ್ದೋ ಸಂಬಂಧ ಇಲ್ಲದೆ ಇರೋ ಹೆಂಗಸರೆಲ್ಲ ಅವರವರ ಗಂಡಂದಿರ ಜೊತೆಗೆ ಹೋಗ್ತಾ ಇದ್ದಾರೆ, ಆದ್ರಿಂದ ನಾವು ಹೋಗೋಣ ಅನ್ನೋ ಅಭಿಪ್ರಾಯ ಸತೀದೇವಿ. ಪಶ್ಯ ಪ್ರಯಾಂತಿಶ್ಚ ಭವಾನ್ಯಯೋಷಿತಃ ಸ್ವಲಂಕೃತ ಕಾಂತ ಸಖಾವರೂಥಶಃ ಯಾಸಾಂ ರಜದ್ಭಿಃ ಶಿಟಿಕಂಠಮಂಡಿತಂ ನಭೋ ವಿಮಾನೈ ಕಳಹಂಸ ಪಾಂಡುಭಿಃ ಕಥಂ ಸುತಾಯಾ ಪಿತೃಗೇಹ ಕೌತುಕಂ ನಿಶಮ್ಯ ದೇಹಃ ಸುರವರ್ಯನೇಂಗತೆ ಅನಾಹುತಾ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತೃರ್ಗುರೋರ್ದೇಹ ಕೃತಶ್ಚ ಕೇತನಂ. ಇದುವರೆಗೆ ಸತೀದೇವಿ ತನ್ನ ಬಂಧು ಬಳಗದವರು ಬಂದಿರ್ತಾರೆ, ಹೋಗೋಣ ಅಂತ ಮೊದಲು ಹೇಳಿದ್ಲು. ಆಮೇಲೆ ನಮಗೆ ಸಂಬಂಧ ಇಲ್ಲದೆ ಇರೋರೆಲ್ಲ ಹೋಗ್ತಾ ಇದ್ದಾರೆ, ಎಲ್ಲಾ ಹೆಂಗಸರು, ಅನ್ಯ ಸ್ತ್ರೀಯರು, ಆ ಕಾರಣದಿಂದ ಹೋಗೋಣ ಅಂತ ಹೇಳಿದ್ಲು. ಈಗ ಯುಕ್ತಿಯಿಂದಲೂ ಕೂಡ ನಾವು ಹೋಗ್ಲೇಬೇಕಲ್ಲಿಗೆ ಅನ್ನೋದನ್ನ ಸಮರ್ಥನೆ ಮಾಡಿ ಹೇಳ್ತಾ ಇದ್ದಾಳೆ. ದೇವೋತ್ತಮನೇ, ಸುರವರ್ಯ ಅಂತ ಸಂಬೋಧನೆ ಮಾಡಿದ್ದಾಳೆ ಇಲ್ಲಿ. ಸುರಶ್ರೇಷ್ಠ, ಸುರವರ್ಯ, ದೇವತೆಗಳಲ್ಲೇ ಶ್ರೇಷ್ಠನಾಗಿರ್ತಕ್ಕಂಥವನೇ, ನನ್ನ ತಂದೆಯ ಮನೆ, ಪಿತೃಗೇಹ ಕೌತುಕ, ನನ್ನ ಅಪ್ಪನ ಮನೆಯಲ್ಲಿ ವಿಶೇಷವಾದ ಉತ್ಸವ ನಡೀತಾ ಇದ್ರೆ ಅದನ್ನ ಕೇಳಿದಾಗ ಮಗಳು ನೋಡಬೇಕು ಅಂತ ಆಸೆ ಪಡೋದ್ರಲ್ಲಿ ಏನ್ ತಪ್ಪಿದೆ? ನನ್ನ ಅಪ್ಪನ ಮನೆಯಲ್ಲಿ ಭಾರಿ ದೊಡ್ಡ ಉತ್ಸವ ನಡೀತಾ ಇದೆ, ಅದನ್ನ ಕೇಳಿಯೂ ನಾನು ಅಲ್ಲಿಗೆ ಹೋಗದೆ ಇದ್ರೆ ಹೇಗೆ? ಅದನ್ನ ಕೇಳಿದಾಗ ಮಗಳಾದಂತಹ ನನಗೆ ಅದನ್ನು ನೋಡಬೇಕು ಅಂತ ಅಪೇಕ್ಷೆ ಬರೋದಿಲ್ಲೇನು ಅಂತಾಳೆ. ಪಿತೃಗೇಹ ಕೌತುಕಂ ಸುತಾಯಾಹ. ಪಿತೃಗೇಹ ಕೌತುಕ ಅಂದ್ರೆ ತನ್ನ ತಂದೆಯ ಮನೆಯಲ್ಲಿ ನಡೆಯುವ ಉತ್ಸವ, ಮಗಳಾದಂತಹ ನನಗೆ ಹೋಗಬೇಕು, ಅದನ್ನು ನೋಡಬೇಕು ಅನ್ನೋ ಇಚ್ಛೆ ಇರೋದಿಲ್ಲೇನು? ಕಥಂ ನೇಂಗತೆ, ಹೋಗದೆ ಇದ್ರೆ ಹೇಗ್ ಸರಿ ಆಗ್ತದೆ? ನಾನು ಅಲ್ಲಿ ಹೋಗಿ ನೋಡ್ಲಿಲ್ಲ ಅಂದ್ರೆ ಹೇಗೆ ನಡೀತದೆ? ಹೆಣ್ಣು ಮಕ್ಕಳು ಗಂಡನ, ಗುರುವಿನ, ತಂದೆಯ ಮನೆಗೆ ಆಹ್ವಾನ ಇಲ್ಲದೆ ಇದ್ರೂ ಪ್ರೀತಿಯಿಂದ ಹೋಗ್ತಾರೆ, ಕರಿಬೇಕು ಅಂತಿಲ್ಲ. ಭರ್ತೃರ್ ಗುರೋರ್ ದೇಹ ಕೃತಶ್ಚ ಕೇತನಂ ಅಂತ ಹೇಳಿದ್ದಾರೆ. ಹೆಣ್ಣು ಮಕ್ಕಳು ಆಹ್ವಾನ ಇಲ್ಲದೆ ಇದ್ರೂ ಹೋಗಬಹುದು, ಕರಿಬೇಕು ಅಂತೇನಿಲ್ಲ. ಯಾರ್ಯಾರ ಮನೆಗೆ ಅಂದ್ರೆ ಗಂಡನ ಮನೆಗೆ ಕರಿಬೇಕು ಅಂತಿಲ್ಲ, ಹೋಗಬಹುದು. ಗುರುಗಳ ಮನೆಗೆ ಕರಿಬೇಕು ಅಂತಿಲ್ಲ, ಹೋಗಬಹುದು. ತಂದೆ ಮನೆಗೆ, ತವ್ರ ಮನೆಗೆ ಯಾವಾಗ ಬೇಕಾದ್ರೂ ಹೋಗಬಹುದು. ಕರಿಬೇಕು, ಆಹ್ವಾನ ಇಲ್ಲ ಅಂತೆಲ್ಲ ಕಾರಣ ಹೇಳಬಾರದು, ಇದು ನಿಯಮ. ಭರ್ತೃ
ಗುರೋಹ ದೇಹಕೃತಶ್ಚ ಕೇತನಂ. ಭರ್ತೃ ಕೇತನಂ. ಗಂಡನ ಮನೆಗೆ ಹೋಗಬೇಕಾದ್ರೆ, ಗುರುಗಳ ಮನೆಗೆ ಹೋಗಬೇಕಾದ್ರೆ ಮತ್ತು ತಂದೆ ಮನೆಗೆ ಹೋಗಬೇಕಾದ್ರೆ ಆಹ್ವಾನ ಇಲ್ಲದೆ ಇದ್ರೂ ಕೂಡ ಸೌಹೃದಾತ್ ಅಭಿಯಾಂತಿ, ಪ್ರೀತಿಯಿಂದ ಹೋಗ್ತಾರೆ. ಪ್ರೀತಿಯಿಂದ ಆಹ್ವಾನ ಇಲ್ಲದೆ ಇದ್ರೂ ಕೂಡ ಹೋಗ್ತಾರೆ. ಅನಾಹುತಾಹ ಅಪಿ, ಕರಿದೇ ಇದ್ರೂ ಕೂಡ ಪ್ರೀತಿಯಿಂದ ಹೆಂಗಸರು ಈ 3 ಜನರ ಮನೆಗೆ ಹೋಗ್ತಾರೆ. ಹಾಗಾಗಿ ಇವಾಗ ಅವಳಿಗೆ ಗೊತ್ತು ನಮಗ ಆಹ್ವಾನ ಇಲ್ಲ, ಆದ್ರಿಂದ ಇವನು ಬರೋದಿಲ್ಲ ಅನ್ನೋದು ಗೊತ್ತಿದೆ ಅವಳಿಗೆ. ಅದಕ್ಕೆ ಇಷ್ಟೆಲ್ಲ ಮಾತು ಮೊದಲೇ ಹೇಳ್ತಾ ಇದ್ದಾಳೆ. ಕರಿದೇ ಇದ್ರೂ ನಾವು ಹೋಗಬಹುದು ಅಂತ ಅವಳು ಯುಕ್ತಿಯನ್ನ ಕೊಡುವ ಮೂಲಕವಾಗಿಯೂ ಕೂಡ ನಾವು ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ. ಆಹ್ವಾನ ಇಲ್ಲದೆ ಇದ್ರೂ ಹೋಗಬಹುದು ಅಂತ. ಯಾಕೆಂದ್ರೆ ಇನ್ನು ಮುಂದೆ ಅವನು ಆತರ ಹೇಳ್ಬೋದು, ನಮಗ ಆಹ್ವಾನ ಇಲ್ಲ, ಹೇಗ್ ಹೋಗ್ಬೋದು, ಹೇಗ್ ಹೋಗೋಣ ಅಂತ ಏನಾದ್ರು ಕೇಳಿದ್ರೆ ಅದಕ್ಕೆ ಮೊದಲೇ ಉತ್ತರವನ್ನ ಹೇಳಿಬಿಟ್ಲು ಅವಳು. ಆಹ್ವಾನ ಇಲ್ಲದೆ ಇದ್ರೂ ಹೋಗಬಹುದು, ಹೋಗ್ಲೇಬೇಕು, ಹೋಗ್ಬಹುದಲ್ಲ ಹೋಗ್ಲೇಬೇಕು ಅಂತಾನೆ ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ನನ್ನ ತಂದೆ ಮನೆ, ಅಲ್ಲಿ ಒಂದು ದೊಡ್ಡ ಉತ್ಸವ ನಡೀತಾ ಇದೆ, ಅದನ್ನ ಕೇಳಿಸ್ಕೊಂಡು ಗೊತ್ತಿದ್ದು ನಾವು ಹೋಗದೆ ಇರೋದು ಸರಿ ಆಗೋದಿಲ್ಲ. ಆದ್ರಿಂದ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಕಥಂ ಸುತಾಯ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯನೆಂಗತೆ ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತೃರ್ಗುರೋರ್ದೇಹ ಕೃತಶ್ಚ ಕೇತನಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ ನಮಸ್ಕಾರ. 5ನೇ ಶ್ಲೋಕದಲ್ಲಿ ಕೇಚರಾಣಾಂತದಲ್ಲ ಏನದು? 5 ತದುಪಸೃತ್ಯ ನಭಸಿ ಕೇಚರಾಣಾಂ. ಖೇಚರಾಣಾಂ ಅಂದ್ರೆ ಆಕಾಶದಲ್ಲಿ ಸಂಚಾರವನ್ನ ಮಾಡುವವರು ಅಂತ ಅರ್ಥ. ಓ, ನಭ ಅಂದ್ರೆ ಆಕಾಶ ಅಲ್ಲವಾ? ನಭಸಿ ಅಂದ್ರೆ ಆಕಾಶದಲ್ಲಿ ಅಂತ ಅರ್ಥ. ಕರೆಕ್ಟ್. ಓಕೆ. ಕೇಚರಾಣ ಸಂಚಾರ. ಅವರು ಖೇಚರರಾದ ದೇವತೆಗಳು ಅಂತ ಅರ್ಥ. ಆಕಾಶ ಗಗನಚಾರಿಗಳಾದ ಖೇಚರರು ಅಂದ್ರೆ ಆಕಾಶ ಸಂಚಾರಿಗಳು. ಆಕಾಶ ಸಂಚಾರ ಮಾಡುವ ಉಪದೇವತೆಗಳು ನಭಸಿ ಆಕಾಶದಲ್ಲಿ ಪ್ರಜ್ವಲತಾಂ ಸಂಭಾಷಣೆಯನ್ನ ಮಾಡೋದನ್ನ ಉಪಶ್ರುತ್ಯ ಕೇಳಿಸಿಕೊಂಡು. ಹೌದು, ಖೇಚರರು ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವರು ಅಂತ. ಅವರೆಲ್ಲ ನಭಸಿ ಆಕಾಶದಲ್ಲಿ ಪ್ರಜ್ವಲತಾ ಮಾತಾಡಿಕೊಳ್ಳೋದನ್ನ ಉಪಶ್ರುತ್ಯ ಕೇಳಿಸ್ಕೊಂಡು. ಆಮೇಲೆ ಇಲ್ಲಿ 11ನೇ ಶ್ಲೋಕದಲ್ಲಿ ಅಜಸತ್ತ ನೀವು ಅವಳು ಪ್ರಯೋಗ ಮಾಡಿದಾಳ ಅಂತ ಹೇಳಿದ್ರಲ್ಲವಾ? ಅಜ, ಹೌದು. ಅದು ಎಲ್ಲಿ ಇಲ್ಲಿ ತ್ವಯ್ಯೇತದಾಶ್ಚರ್ಯಂ ಅನಾತ್ಮ ಮಾಯಯ ವಿನಿರ್ಮಿತಂ ಭಾತಿ ಗುಣತ್ರಯಾತ್ಮಕಂ ಅಥಾಪ್ಯಗಂ ಯೋಷಿತ ತತ್ವವಿಚ್ಯತೆ ದೀನಾದಿದೃಕ್ಷೆ ಭವಮೇ ಭವಕ್ಷಿತಿ ಅಂತ ಇದೆ. ಅಲ್ಲಿ ಅಜ ಶಬ್ದವೇ ಬರ್ಲವಲ್ಲ? ತ್ವಯಿ ಮೊದಲು ಬಿಡಿಸ್ತೇನೆ, ಕೇಳ್ಕೊಳ್ಳಿ. ಪದ ಬಿಡಿಸ್ತೇನೆ. ತ್ವಯಿ ಏತತ್ ಆಶ್ಚರ್ಯಂ ಅಜ ಆತ್ಮ ಮಾಯಯ. ಅಜ ಎಲ್ಲಿ ಬಂದಿದೆ? ಹೇಳಿದ್ನಲ್ಲ, ಆಶ್ಚರ್ಯಂ ಆದ್ಮೇಲೆ ಅಜ. ಇದ್ರಲ್ಲಿ ಇಲ್ಲ, ಈ ಪ್ರಶ್ನೆ ಇಲ್ಲ. ಆಶ್ಚರ್ಯಂ ಅಜ ಆತ್ಮ ಮಾಯಯ. ತ್ವಯ್ಯೇತದಾಶ್ಚರ್ಯಂ ಅಜಾತ್ಮ ಮಾಯಯ. ಏನಿದೆ ಅಲ್ಲಿ ಪದ? ಇಲ್ಲ ಇಲ್ಲ, ನನ್ನ ಪುಸ್ತಕದಲ್ಲಿ ಇಲ್ಲ. ಏನಿದೆ? ಸರಿ, ಓಕೆ, ಐ ವಿಲ್ ರೆಫರ್. ಶ್ಲೋಕ ಹೇಗಿದೆ? ತಪ್ಪಾಯ್ತಲ್ಲ ಶ್ಲೋಕ. ಅಜ ಅಂತ ಬರ್ಲಿಲ್ಲ ಅಂದ್ರೆ ಶ್ಲೋಕ ಪೂರ್ತಿ ಆಗೋದೇ ಇಲ್ಲಲ್ಲ. ಅದೇ ಇಲ್ಲ, ಇದ್ರಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ತೋರ್ತಾ. ಅಜ ಅನ್ನೋ ಪದ ಇಲ್ಲದೆ ತ್ವಯ್ಯೇತದ ಆಶ್ಚರ್ಯಂ ಆತ್ಮ ಮಾಯ ಅಂತಿದ್ಯಾ? ಇಲ್ಲ, ತ್ವಯ್ಯೇತದ ಆಶ್ಚರ್ಯಂ ಅನಾತ್ಮ ಮಾಯಯ. ಅನಾತ್ಮ ಅಂತಿದ್ಯಾ? ಅಜಾತ್ಮ ಅದು. ನಾ ಅಲ್ಲ, ಜಾ ಮಾಡ್ಕೊಳ್ಳಿ ಅದನ್ನ. ಆಯ್ತು ಗುರುಗಳೇ. ನಾ ಅನ್ನೋ ಪದವನ್ನು ತೆಗೆದು ಜಾ ಅಂತ ಮಾಡ್ಕೊಳ್ಳಿ, ಸರಿ ಆಗ್ಬಿಡುತ್ತೆ. ಅಜಾತ್ಮ ಮಾಯಯ ಅಂತ ಅದು ಅಲ್ಲಿರೋದೇ ಹಾಗೆ.
ಅಜ ಆತ್ಮಮಾಯಯ ಅಂತ ಅರ್ಥ. ಆಯ್ತು, ಧನ್ಯವಾದ. ಇಲ್ಲಿ ಅಜ ಇದಕ್ಕೆ ಬಂದು ಅಜೋ ವಿಷ್ಣು ಸರಶ್ಚಾಗ ಅಂತ ಹೇಳಿದ್ರೆ ಅದೇನು ಯಾದವಾದಿಯಲ್ಲಿ ಹೇಳಿದ್ರು. ಅಜ ಅನ್ನೋ ಶಬ್ದಕ್ಕೆ ವಿಷ್ಣು ಅಂತನೂ ಅರ್ಥ ಇದೆ, ಹಾ ಬ್ರಹ್ಮ ಅಂತನೂ ಅರ್ಥ ಇದೆ, ರುದ್ರ ಅಂತನೂ ಅರ್ಥ ಇದೆ ಅಂತ ಕೋಶ ಬರೆದದ್ದವರು. ಅಜೋ ವಿಷ್ಣು ಛಗ ಅಂತ ಯಾದವ ಕೋಶ. ಹಾ ಹೌದು ಯಾದವ ಅಂತ ಒಂದು ಕೋಶ. ಆ ಕೋಶದಲ್ಲಿ ಅಜ ಅಂತ ಅನ್ನೋ ಶಬ್ದಕ್ಕೆ ವಿಷ್ಣು ಅಂತನೂ ಅರ್ಥ ಇದೆ, ಹರ ಅಂತನೂ ಅರ್ಥ ಇದೆ, ಛಾಗಹ ಅಂತನೂ ಅರ್ಥ ಇದೆ. ಛಾಗ ಅಂದ್ರೆ ಬ್ರಹ್ಮವಾ? ಇಲ್ಲ, ಇದು ಅಜ ಅಂದ್ರೆ ಪಕ್ಷಿಗಳು, ಪಕ್ಷಿಗಳು ಅಂತಿದೆ, ಬ್ರಹ್ಮ ಅಂತನೂ ಇದೆ. ಬೇರೆ ಬೇರೆ ಕೋಶಗಳಲ್ಲೆಲ್ಲ ಹೇಳಿರ್ತಾರೆ. ಬ್ರಹ್ಮನಿಗೂ ಅಜ ಅಂತ ಹೆಸರಿದೆ. ಇಲ್ಲ ಛಾಗ ಅಂದ್ರೆ ಬ್ರಹ್ಮವಾ ಅಂತ ಕೇಳ್ತಾನೆ. ಇಲ್ಲ, ಛಾಗ ಅಂತಂದ್ರೆ ಇದು ಪಕ್ಷಿಗಳು ಅಂತ ಅರ್ಥ ಬರ್ತದೆ. ಛಾಗ ಅಂದ್ರೆ ಪಕ್ಷಿಗಳು. ಬಟ್ ಬ್ರಹ್ಮ ಶಬ್ದ ಎಲ್ಲಿ ಬಂದಿದೆ? ಅಲ್ಲಿ ಬ್ರಹ್ಮ ಬರಲವೇ? ವಿಷ್ಣು ಬೇರೆ ಕಡೆ ಹೇಳಿರ್ತಾರೆ. ಆಯ್ತು. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ಈ ಒಂದ್ ಕಡೆ ಅಜ